ಹಲೋ PU2 ಕಾಮರ್ಸ್ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಶುಭ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ಇವತ್ತು ನಾನು ನಿಮ್ಮ ಮುಂದೆ ಏನಕ್ಕೆ ಬಂದೀನಿ ಅಂದರೆ, ಅಟ್ ದ ಅರ್ಲಿ ಟೈಮ್ ನೀವೆಲ್ಲರೂ ಈಗ ಕಾಲೇಜ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಸೀರಿಯಸ್ ಆಗಿ ಓದಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿರ್ತೀರ ಬೋರ್ಡ್ ಎಕ್ಸಾಮಿನೇಷನ್. ನಾನು ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ರೆಡ್ ಝೋನು ಗ್ರೀನ್ ಝೋನ್ ಏನು ಅಂತ ಸುಮ್ಮನೆ ಹೇಳಕ್ಕೆ ಬಂದೀನಿ. ಇದೇನು ಸರ್, ಟ್ರಾಫಿಕ್ ಸಿಗ್ನಲಲ್ಲಿ ಏನಾದ್ರು ಕೆಲಸ ಶುರು ಮಾಡ್ಕೊಂಡ್ರೆ ರೆಡ್ ಗ್ರೀನು ಆರೆಂಜ್ ಅಂತೆಲ್ಲ ಮಾತಾಡ್ತಾ ಅಂದ್ಕೊಂಬಿಡಿ. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಇದು ಏನು ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ. ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆನಾ? ಸ್ಟ್ರಾಟಜಿ ಮಾಡ್ಕೊಂಡು ಓದಲಿಕ್ಕೆ. ಈಗ ಫಸ್ಟ್ ನಾನು ನಿಮ್ಗೆ ಕೇಳುವಂಥ ಪ್ರಶ್ನೆ, ನೀವೆಲ್ಲರೂ ಪ್ರತಿಯೊಬ್ಬರು ಹಲವಾರು ಚಾಪ್ಟರ್ಸ್ ಇದೆ. ಈಗ ನಮ್ಮ PU2 ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ 8 ಚಾಪ್ಟರ್ಗಳಿವೆ. ಎಲ್ಲ ಚಾಪ್ಟರ್ಗೂ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡೋಕ್ಕೆ ಸಾಧ್ಯನಾ? ಆಬ್ವಿಯಸ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಚಾಪ್ಟರು ಇಂಪಾರ್ಟೆಂಟೇ. ವೆಯ್ಟೇಜ್ ಪ್ರಕಾರ, ಟಾಪಿಕ್ಸು, ಕಾನ್ಸೆಪ್ಟ್ಸ್ ಪ್ರಕಾರ ನೋಡೋದಾದರೆ ಎಲ್ಲ ಚಾಪ್ಟರು ಈಕ್ವಲ್ಲ? ಆಬ್ವಿಯಸ್ಲಿ ಇಲ್ಲ. ಮತ್ತೊಂದು ಹೇಳೋದಾದರೆ, ಕೆಲವೊಂದು ಚಾಪ್ಟರ್ಸ್ ಈಸಿಯಾಗಿರುತ್ತೆ, ಕೆಲವೊಂದು ಚಾಪ್ಟರ್ಸ್ ಕೆಲವೊಬ್ರಿಗೆ ಕಷ್ಟ ಆಗುತ್ತೆ. ಆ್ಯಂಡ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈಸಿಯೆಸ್ಟ್ ಚಾಪ್ಟರ್ ಕಷ್ಟ ಚಾಪ್ಟರ್ ಈಸಿ. ವೆರೈಟಿಯಾಗಿ ನೋಡ್ಬೋದು. ಓಕೆ, ಲಾಟ್ ಆಫ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅಗೇನ್ ಹಿಯರ್. ಈಗ ಹಾಗಾದರೆ ನಾವು ಯಾವ ರೀತಿ ನಾವು ಇದನ್ನು ಕೆಟಗರೈಸ್ ಮಾಡಿಕೊಂಡು ಒಂದು ಪ್ಲ್ಯಾನಿಂದ ಓದಿದ್ರೆ ವಿ ಕ್ಯಾನ್ ರಿಯಲಿ ಸ್ಕೋರ್ ವೆಲ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಡಿಸ್ಕಸ್ ಮಾಡ್ತಾ ಹೋಗುವ ಬನ್ನಿ ಮಕ್ಕಳೇ. ಈಗ ಫಸ್ಟ್ ನಾನು ಹೇಳಿದ್ನಲ್ಲ ರೆಡ್ ಝೋನ್ ಗ್ರೀನ್ ಝೋನ್ ಅಂತ. ಹಾಗಾದರೆ ಈ ಗ್ರೀನ್ ಝೋನ್ ಅಂದರೆ ಏನು? ಈ ಗ್ರೀನ್ ಝೋನ್ ಅಂದರೆ ಇಲ್ಲಿ ಕೆಲವೊಂದು ಚಾಪ್ಟರ್ಸ್ ಯಾವ ರೀತಿ ಇರುತ್ತೆ ಅಂದರೆ ತುಂಬ ಸ್ವಲ್ಪ ಈಸಿಯಾಗಿರುತ್ತೆ. ನೀವು ಅದನ್ನು ಈಸಿಯಾಗಿ ಅರ್ಥ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಒಂದು. ಎರಡನೇದು, ಪ್ರಿಡಿಕ್ಟಬಲ್ ಇನ್ ಎಕ್ಸಾಮಿನೇಷನ್ಸ್. ಅಂದರೆ ಆ ಚಾಪ್ಟ್ರಿನ PYQs ಎಲ್ಲ ನೀವು ನೋಡಿದ್ರೆ, ಅನಲೈಸ್ ಮಾಡಿದ್ರೆ ಯಾವ ಟೈಪ್ ಆಫ್ ಕ್ವೆಶನ್ಸ್ ಬರುತ್ತೆ ಅದು ಕೂಡ ನೀವು ಈಸಿಯಾಗಿ ಜಡ್ಜ್ ಮಾಡ್ಬೋದು. ಒಂದು. ಸ್ಕೋರಿಂಗು ಈಸ್ ಆಲ್ಸೋ ವೆರಿ ವೆರಿ ಈಸಿ. ನೀವು ಮಾರ್ಕ್ಸ್ ಕಳ್ಕೊಳ್ಳುವಂಥ ಸಾಧ್ಯತೆ ಇಲ್ಲಿ ವೆರಿ ಲೆಸ್, ಅಥವಾ ಯು ವೋಂಟ್ ಲೂಸ್ ಮಾರ್ಕ್ಸ್ ಅಂತಲೇ ಹೇಳ್ತೀನಿ ನಾನು. ಅಷ್ಟು ಈಸಿಯಾಗಿರುವಂಥ ಚಾಪ್ಟರ್ಸ್ ಇದೆ. ಆ್ಯಂಡ್ ಇದನ್ನು ಕಲಿಬೇಕಾದ್ರೆ ಸ್ಟ್ರೆಸ್ ಕೂಡ ಆಗಲ್ಲ ಕಣ್ರಿ, ಆರಾಮಾಗಿ ಓದ್ಕೊಬೋದು. ದಿಸ್ ಈಸ್ ಆಲ್ ಅಬೌಟ್ ನಮ್ಮ ಗ್ರೀನ್ ಝೋನ್. ಹಾಗಾದರೆ ನಮ್ಮ ಈ ಗ್ರೀನ್ ಝೋನಲ್ಲಿ ಯಾವುದೆಲ್ಲ ಚಾಪ್ಟರ್ಸ್ ಬರ್ತಾರೆ ನಮ್ಮ PU2 ಸ್ಟ್ಯಾಟಿಸ್ಟಿಕ್ಸಲ್ಲಿ ಅಂತ ನಾವು ನೋಡೋದಾದರೆ, ಮೊದಲನೇ ಚಾಪ್ಟರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ವೆರಿ ಈಸಿ ಮಕ್ಕಳೇ. ಫಾರ್ಮುಲಾಸ್ ಕೂಡ ಆಲ್ಮೋಸ್ಟ್ ಒಂದೇ ಪ್ಯಾಟರ್ನಲ್ಲಿ ಹೋಗ್ತಾ ಹೋಗುತ್ತೆ. ನೀವು ಡಿಫ್ರೆನ್ಸ್ ಅರ್ಥ ಮಾಡ್ಕೊಬೇಕು. ಇಂಡೆಕ್ಸ್ ನಂಬರ್ ಮತ್ತೊಮ್ಮೆ ಲೆಂದಿಯಸ್ಟ್ ಚಾಪ್ಟರ್, ಬಟ್ ಸುಮಾರು ಫಾರ್ಮುಲಾಸ್ ಇದೆ. ಪ್ಯಾಟರ್ನ ಅರ್ಥ ಮಾಡ್ಕೊಂಡಲ್ಲಿ ಅಗೇನ್ ಇದು ಕೂಡ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಅಂತ ಹೇಳ್ತೀನಿ. ಅದಾದಮೇಲೆ ಟೈಮ್ ಸೀರೀಸ್, ಒನ್ಸ್ ಅಗೇನ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಚಾಪ್ಟರು, ಏನು ಟ್ವಿಸ್ಟ್ ಟರ್ನ್ಗಳಿಲ್ಲ. ಸ್ಟ್ಯಾಟಿಸ್ಟಿಕ್ಸಲ್ಲೇ PU2ದಲ್ಲಿ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಅಂದರೆ ಫಸ್ಟ್ ರ್ಯಾಂಕಲ್ಲಿ ಬಂದು ನಿಂತ್ಕೊಳ್ಳೋದೇ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಅಂತ ಈಸಿಯೆಸ್ಟ್ ಚಾಪ್ಟರು. ಇಲ್ಲಿ ಒಂದು 2 ಮೆಥಡ್ಸು, ಇಲ್ಲಿ ಒಂದು 4 ಕಂಟ್ರೋಲ್ ಚಾರ್ಟ್ಗಳನ್ನ ಓದ್ಕೊತೀವಿ, ಕ್ವಾಲಿಟಿ ಕಂಟ್ರೋಲ್. ಅದಾದಮೇಲೆ ಲಾಸ್ಟ್ ಚಾಪ್ಟರ್ ಆಪ್ರೇಷನ್ ರಿಸರ್ಚ್ ಅಂತಿದೆ. ಇಲ್ಲಿ 5 ಸಬ್ ಯೂನಿಟ್ಸ್ ಬರುತ್ತೆ. ಎಲ್ಲವೂ ವೆರಿ ಈಸಿ. ಓಕೆನಾ? ಇದು ಬಂದಾಗ ನೀವು ಸ್ಟ್ರೆಸ್ಸನ್ನು ತೊಗೊಳ್ಳದೆ ಆರಾಮಾಗಿ ಓದಿ ಮುಗಿಸ್ಬೇಕು. ಯಾವ ಕಾನ್ಸೆಪ್ಟ್ಸನ್ನು ಬಿಡಬಾರ್ದು. ಓಕೆನಾ ಮಕ್ಕಳೇ? ಇದು ನಮ್ಮ ಗ್ರೀನ್ ಝೋನ್ ಚಾಪ್ಟರ್ಸ್ ಆಯಿತು. ಹಾಗಾದರೆ ಇಲ್ಲಿ ಗ್ರೀನ್ ಝೋನ್ ಅಂತ ಹೇಳ್ತೇನಲ್ಲ, ಎಕ್ಸಾಮ್ಗೆ ರಿಪೀಟ್ ಆಗಿರುತ್ತೆ ಈ ಕ್ವೆಶನ್ಸ್ ಸುಮಾರು ಸತಿ. ಅದಾದಮೇಲೆ ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಳೋದು ವೆರಿ ವೆರಿ ಈಸಿ ಅಂತ ಹೇಳಿದೆ. ಒಂದು ಮೂಮೆಂಟಮ್ ಸಿಕ್ಬಿಡುತ್ತೆ. ನೀವು ಈಸಿ ಚಾಪ್ಟರ್ಸ್ ಓದ್ಕೊಂಡಾಗ, ಸ್ಟ್ರೆಸ್ ಇಲ್ಲದೆ ಎಕ್ಸಾಮಲ್ಲ ಕ್ವೆಶನ್ಸ್ನೆಲ್ಲ ಕಾನ್ಫಿಡೆಂಟಾಗಿ ಬರೆದಾಗ ಯು ಕ್ಯಾನ್ ರಿಯಲಿ ಸ್ಕೋರ್ ವೆಲ್. ನಿಮ್ಮ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗುತ್ತೆ. ಕ್ಲಿಯರಾ? ಹಾಗಾದರೆ ಈಗ ರೆಡ್ ಝೋನ್ ಅಂದರೆ ಏನು? ರೆಡ್ ಝೋನ್ ಅಂದರೆ ಕಷ್ಟ ಚಾಪ್ಟರ್, ಇದನ್ನು ಓದಲೇಬಾರ್ದು. ನೋ, ದಟ್ಸ್ ನಾಟ್ ವಾಟ್ ಐ ಆಮ್ ಸೇಯಿಂಗ್. ಇಲ್ಲಿ ಡೀಪರ್ ಕಾನ್ಸೆಪ್ಟ್ಸ್ ಇರುತ್ತೆ ಅಷ್ಟೇ. ಕಾನ್ಸೆಪ್ಟ್ಸು ಸ್ವಲ್ಪ ಜಾಸ್ತಿ ಡೆಪ್ತಲ್ಲಿರುತ್ತೆ. ಹಾಗಾಗಿ ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಹಲವಾರು ಸ್ಟೆಪ್ಸ್ಗಳಿರುತ್ತೆ. ಸರಿಯಾಗಿ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಅದು ಬಿಟ್ಟರೆ ಇದನ್ನು ರೆಡ್ ಝೋನ್ ಅಂತ ಸರ್ ಹೇಳ್ಬಿಟ್ಟಿದ್ದಾರೆ, ಇದನ್ನು ಯಾರೂ ಓದಿಲ್ಲ, ಹಾಗಾದ್ರೆ ನಾವು ಓದೋ ಅವಶ್ಯಕತೆ ಇಲ್ಲ. ಯಾಕೆ ಸುಮ್ಮನೆ ಸ್ಟ್ರೆಸ್ ತೊಗೊಳ್ಳೋದು? ನೋ, ದಟ್ಸ್ ನಾಟ್ ದ ವೇ. ಓಕೆ, ಈಗ ನೋಡಿ, ಮೆಜಾರಿಟಿ ಮಕ್ಕಳು ಇದನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಮಾಡೋಕ್ಕೆ ಹೋಗ್ಬಿಡಿ, ಸಿಂಪಲ್. ಈಗ ನಾನು ನಿಮ್ಗೇನು ಹೇಳ್ತೇನೆ ಸರ್, ಇನ್ನೂ ನಾವು ಸ್ಟಾರ್ಟಿಂಗ್ ಆಫ್ ದ ಇಯರಲ್ಲಿ ಇದ್ದೀವಿ, ನಾವು ಡೈಲಿ ಇದನ್ನೆಲ್ಲ ಹೆಂಗೆ ಓದೋದು? ಡೈಲಿ ಏನು ಬೇಡ, ಈ ಚಾಪ್ಟರ್ಸ್ ಆದಾಗ ಸ್ವಲ್ಪ ಸಮಯವನ್ನು ಜಾಸ್ತಿ ಕೊಡಿ. ಸಿಂಪಲ್. ಇದಕ್ಕೆ ಎಕ್ಸ್ಟ್ರಾ ಸ್ಟ್ರಾಟಜಿ ಬೇಕು. ಸಿಂಪಲ್ಲಾಗಿ ಹೇಳೋದಾದರೆ ಎಕ್ಸ್ಟ್ರಾ ಪೇಷನ್ಸ್ ಬೇಕು. ಪೇಷನ್ಸಿಂದ ಎಂಥ ಕಷ್ಟವಾದದನ್ನು ನಿಧಾನವಾಗಿ ಕಲಿತಾ ಹೋದಲ್ಲಿ, ಪ್ರಾಕ್ಟೀಸ್ ಮಾಡ್ತಾ ಹೋದಲ್ಲಿ ಇಟ್ ವಿಲ್ ಬಿಕಮ್ ಈಸಿ ಅಲ್ವಾ? ಅದಾದಮೇಲೆ ಮೈನರ್ ನೀವೆಲ್ಲರೂ ಮಾರ್ಕ್ಸ್ ಕಳ್ಕೊಳ್ಳೋದು ಈ ಕಷ್ಟದ ಚಾಪ್ಟರ್ಸಲ್ಲಿ ಅಂತ ಅಂದರೆ ಇದನ್ನೇ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು ಔಟ್ ಆಫ್ ಔಟೇ ತೆಗಿಬೋದಲ್ಲ ಮಕ್ಕಳೇ.
ಪ್ಲೀಸ್ ಡೋಂಟ್ ಮೇಕ್ ಎ ಮಿಸ್ಟೇಕ್. ಇದನ್ನು ನಾವು ಓದಲೇಬಾರ್ದು, ಆ ಥರ ತಿಳ್ಕೊಳಕ್ಕೆ ಹೋಗ್ಬಿಡಿ. ನಾನು ಇದೀನಲ್ವ ಹೇಳ್ಕೊಡೋಕ್ಕೆ, ದೆನ್ ವೈವರಿ ಅಲ್ವಾ. ಈಗ ನಮ್ಮ PU2ದಲ್ಲಿ ನನ್ನ ಕಷ್ಟ, ಇದು ನನಗಂತೂ ಕಷ್ಟ ಅಲ್ಲ, ಬಟ್ ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಅಂದರೆ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸು ಮತ್ತು ನಮ್ಮ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಇರುವಂಥ ಈ ಚಾಪ್ಟರ್ಸ್ ಏನಿದೆ ಇದೆಲ್ಲವೂ ಮಕ್ಕಳಿಗೆ ಸ್ವಲ್ಪ ಕಷ್ಟ ಅಂತ ಅವ್ರು ಹೇಳ್ಕೊತಾರೆ. ಓಕೆ, ಬಟ್ ಅರ್ಥ ಮಾಡ್ಕೊಂಡಲ್ಲಿ ಇಟ್ ಈಸ್ ಅಗೇನ್ ವೆರಿ ಈಸಿ. ಲೆಂದಿ ಇರ್ಬೋದು, ಬಟ್ ವೆರಿ ಈಸಿ ಚಾಪ್ಟರ್ಸ್ ಅಂತ ಹೇಳ್ತೀನಿ. ಓಕೆ, ಈಗ ನಾನು ಹೇಳ್ತಿರೋಂಗೆ ರೆಡ್ ಝೋನ್ ಅಂದರೆ ಈ ಚಾಪ್ಟರ್ಸ್ನ ಬಿಟ್ಬಿಡಿ ಅಂತ ಹೇಳೋದಲ್ಲ, ಅವಾಯ್ಡ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಹೇಳ್ದಂಗೆ ಎಕ್ಸ್ಟ್ರಾ ಸ್ಟ್ರಾಟಜಿ ಬೇಕು. ಇದನ್ನು ಓದ್ದಲ್ಲಿ ನೀವು ಕೂಡ ಕರೆಕ್ಟಾಗಿ ಸ್ಟ್ರಾಟಜಿಯಿಂದ ಓದ್ದಲ್ಲಿ ಇದನ್ನು ಆರಾಮ್ಸೆ ಓದಿ ಮುಗಿಸ್ಬೋದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಬಿ ದ ಸ್ಟೇಟ್ ಟಾಪರ್, ಡೌಟೇ ಇಲ್ಲ. ಈಗ ನಾವು ನೋಡೋದಾದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ದ ಸ್ಟೂಡೆಂಟ್ಸ್ ಮೇಕ್. ರೆಡ್ ಝೋನ್ ಬಂತು ಅಂದರೆ ಕನ್ಫ್ಯೂಷನ್ನು, ಅರ್ಥ ಆಗ್ತಾ ಇಲ್ಲ. ಏನಾದ್ರು ಕ್ಲಾಸ್ ಅಂತೂ ಮಿಸ್ ಮಾಡಿಬಿಟ್ರೆ ಕಂಟಿನ್ಯೂಟಿ ಇರುತ್ತೆ ಕೆಲವೊಂದು ಕಾನ್ಸೆಪ್ಟ್ಸಿಗೆ, ಫ್ರಸ್ಟ್ರೇಟ್ ಆಗ್ತೀರಾ, ಕ್ಲಾಸಸ್ ಬಂಕ್ ಮಾಡ್ತೀರಾ, ಅಯ್ಯೋ ಆ ಟೀಚರ್ ಹೇಳಿದ್ದು ನಮಗೆ ಅರ್ಥನೇ ಆಗಲ್ಲ, ಬೇಡ. ನೀವುಗಳು ಟೀಚರ್ನೂ ಅಪ್ರೋಚ್ ಆಗೋದು ವೆರಿ ರೇರು ಅಲ್ವಾ. ಕಾನ್ಫಿಡೆನ್ಸ್ ಇಳಿದೋಗುತ್ತೆ, ಪ್ರೊಡಕ್ಟಿವಿಟಿ ಇಲ್ಲವೇ ಇಲ್ಲ, ಆ ರೀತಿ ಆಗೋಗುತ್ತೆ. ಪ್ಲೀಸ್ ಇದನ್ನು ಮಾಡೋಕ್ಕೆ ಹೋಗ್ಬಿಡಿ. ಸೊ ಕ್ಲಾಸಸ್ನೆಲ್ಲ ಕರೆಕ್ಟಾಗಿ ಅಟೆಂಡ್ ಆಗಿ. ಓಕೆ, ಆ್ಯಂಡ್ PUC ಪರೀಕ್ಷೆ ಕಾಮರ್ಸಲ್ಲೂ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಹಾಕಿ, ವೀಲ್ ಅಡ್ರೆಸ್ ಇಟ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಪರೀಕ್ಷೆ ಆ್ಯಪನ್ನು ನೀವು ಸರಿಯಾಗಿ ಎಕ್ಸ್ಪ್ಲೋರ್ ಮಾಡಿ. ಅಲ್ಲೂ ಕೂಡ ಡೌಟ್ ಸೆಕ್ಷನ್ ಅಂತಿದೆ, ಅಲ್ಲೂ ಕೂಡ ಬಂದು ನಿಮ್ಮ ಕ್ವಶನ್ಸ್ ಏನಿದೆ ಪೋಸ್ಟ್ ಮಾಡಿ, ವೀಲ್ ಅಡ್ರೆಸ್ ಇಟ್. ಓಕೆ, ಯಾವುದಕ್ಕೂ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್ ಅಲ್ವಾ. ಈಗ ನಾನು ನಿಮ್ಗೆ ಕೊಡುವಂಥ ಸಿಂಪಲ್ ಸ್ಟ್ರಾಟಜೀಸ್ ಏನು ಅಂದರೆ, ಫಸ್ಟು ಗ್ರೀನ್ ಝೋನ್ ಏನಿದೆ ಇದನ್ನೆಲ್ಲ ಓದಿ ಮುಗಿಸಿ. ವೆನ್ ಎವರ್ ದೀಸ್ ಚಾಪ್ಟರ್ಸ್ ಆರ್ ಡನ್, ನೀಟಾಗಿ ಓದಿ ಮುಗಿಸ್ಕೊಳ್ಳಿ. ಸ್ಟ್ರೆಸ್ ಇರಲ್ಲ, ಕಾನ್ಫಿಡೆನ್ಸ್ ಬೂಸ್ಟರ್ ಆಯಿತಾ. ಅದಾದಮೇಲೆ ಎರಡನೇ ಸ್ಟೆಪ್ ಏನಂತ ಹೇಳ್ತಾ ಇದ್ದೀನಿ, ಡೈಲಿ ರೆಡ್ ಝೋನಲ್ಲಿರುವಂಥ ಚಾಪ್ಟರ್ಸ್ ಯಾವಾಗೆಲ್ಲ ನಿಮಗೆ ಪಾಠ ಆಗ್ತಾ ಇರುತ್ತೆ, ಬಿಡದೆ ಆ ಚಾಪ್ಟರ್ನ ಕಂಪಲ್ಸರಿಲಿ ಆ ಚಾಪ್ಟರ್ ಬಗ್ಗೆ ಅಟ್ಲೀಸ್ಟ್ 45 ಮಿನಿಟ್ಸ್ ನೀವು ಅದನ್ನು ಸ್ಟಡಿ ಮಾಡಲೇಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದಾದಮೇಲೆ ಹಲವಾರು ಕಾನ್ಸೆಪ್ಟ್ಸ್ಗಳಿರುತ್ತೆ. ಜಸ್ಟ್ ಟೇಕ್ ಒನ್ ಮಾಡೆಲ್ ಅಥವಾ ಒನ್ ಪ್ರೊಸೀಜರ್ ಅಟ್ ಎ ಟೈಮ್. ಎಲ್ಲನೂ ಒಂದೇ ಸತಿ ಮಾಡ್ತೀನಿ ಬೇಡ, ಆಮೇಲೆ ಇವದೋಪು ಆಗ್ಬಿಡತ್ತೆ. ಆ್ಯಂಡ್ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ಗೊತ್ತು ಒನ್ ಆಫ್ ದ ಫೇಮಸ್ ಸೀನ್ ಇವದೋಪು ಏನು ಅಂತ. ಅದನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಸ್ಟಡಿ ಒನ್ ಕಾನ್ಸೆಪ್ಟ್ ಅಟ್ ಎ ಟೈಮ್, ಅದ್ರ ಬಗ್ಗೆ ಕ್ಲಾರಿಟಿ ತೊಗೊಳ್ಳಿ, ದೆನ್ ಸ್ವಿಚ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ಮೇಕ್ ಸೆನ್ಸ್ ಮಕ್ಕಳೇ. ಅದಾದ ಮೇಲೆ ನೆಕ್ಸ್ಟ್ ಏನಿದೆ, ಒಂದು ರೆಡ್ ಝೋನ್ಗೆ ಎಸ್ಪೆಷಲಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗಲೇ ಮಕ್ಕಳೇ, ನಾನು ಪ್ರೀವಿಯಸ್ಲಿನೂ ಹೇಳಿದ್ದೀನಿ, ಒಂದು ಸ್ಮಾಲ್ ನೋಟ್ಸ್ ಅಂತ ಮಾಡಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಫಾರ್ಮುಲಾ ಲಿಸ್ಟ್ ಬಗ್ಗೆ ನೆನ್ಪಿಟ್ಕೊಬೇಕು ಅಂತ ನಾನು ಹೇಳಿ, ನೋಟ್ಸ್ ಮಾಡ್ಕೊಳ್ಳಿ, ಸ್ವಂತ ನೋಟ್ಸ್ ಮಾಡಿ. ಈಗ ಈ ಕಷ್ಟದ ಚಾಪ್ಟರ್ಗಳು ಅಂತ ನಾನು ಹೇಳಿದ್ನಲ್ಲ, ವೇರ್ ಯು ಹ್ಯಾವ್ ಟು ಗಿವ್ ಮೋರ್ ಅಟೆನ್ಷನ್ ಅಷ್ಟೇ. ಕಷ್ಟ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಪ್ರಾಕ್ಟೀಸ್ ಬೇಕು ಅಂಥ ಚಾಪ್ಟರ್ಸ್ಗೆ. ಒಂದು ಫಾರ್ಮುಲಾಸ್ ಏನಿರುತ್ತೆ, ಕ್ರೈಟೀರಿಯಾಸ್ ಏನಿರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ, ಒಂದು ಕಡೆ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಆ ಚಾಪ್ಟರ್ಸ್ ಮಾಡ್ಬೇಕಾದ್ರೆ ನೀವೇನು ಕಾಮನ್ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ, ತೊಂದರೆ ಇಲ್ಲ. ಮಿಸ್ಟೇಕ್ಸ್ ಮಾಡಿದ್ರೆ ತಾನೇ ಅರ್ಥ ಆಗೋದು ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿರ ಅಂತ. ಪ್ರಾಕ್ಟೀಸ್ ಮಾಡಿ ಅದನ್ನು ಸರಿ ಮಾಡ್ಕೊಂಡಲ್ಲಿ ಡೆಫಿನೆಟ್ಲಿ ಹೇಳ್ತಾಯಿನಿ, ಯು ವೋಂಟ್ ರಿಪೀಟ್ ದಟ್ ಮಿಸ್ಟೇಕ್ ಆಯಿತು, ಇದು ಅರ್ಥ ಆಗ್ತಿಲ್ಲ ಅಂತ ಕೈ ಬಿಡಬೇಡಿ. ಇನ್ನೊಂದು 2 ಸತಿ ನೋಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಖಂಡಿತ ನೀವು ಸಾಲ್ವ್ ಮಾಡೇ ಮಾಡ್ತೀರಾ. ಓಕೆ, ಅದಾದ ಮೇಲೆ ಹೈಪೋಥೆಸಿಸ್ ಟೆಸ್ಟಿಂಗ್, ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಏನು ಬರುತ್ತೆ ಅದೆಲ್ಲ ಹೈಪೋಥೆಸಿಸ್ ನಾವು ಯಾವ ರೀತಿ ಬರೀಬೇಕು, ಕಂಡೀಷನ್ಸ್ ಒಂದು 2-3 ಸತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆ ಕಷ್ಟದ್ದು ಕೂಡ ಈಸಿ ಆಗುತ್ತೆ ಮಕ್ಕಳೇ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಮೇಕ್ ಗ್ರೀನ್ ಝೋನ್ ಸೂಪರ್ ಸ್ಟ್ರಾಂಗ್. ಗ್ರೀನ್ ಝೋನ್ನು ಈಸಿ ಚಾಪ್ಟ್ರು, ಅಲ್ಲಿ ಅಟ್ಲೀಸ್ಟ್ 60% ಆಫ್ ದ ಸಿಲೆಬಸ್ ವೆರಿ ಈಸಿ ಇದೆ. ಅದನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಗಿವ್ ಮೋರ್ ಟೈಮ್ ಟು ರೆಡ್ ಝೋನ್. ಸಿಂಪಲ್. ಸೊ ಇದನ್ನು ನೀವು ಪರ್ಫೆಕ್ಟಾಗಿ ಸ್ಟ್ರಾಂಗಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಕ್ವಿಕ್ಕಾಗಿ ಸಾಲ್ವ್ ಮಾಡ್ತೀರಾ, ಸ್ಪೀಡು ಇನ್ಕ್ರೀಸ್ ಆಯಿತು, ಮಿಸ್ಟೇಕ್ಸ್ ಮಾಡೋವಂಥದ್ದು ವೆರಿ ರೇರ್. ಅದಾದಮೇಲೆ ನಿಮ್ಮ ಕಾನ್ಫಿಡೆನ್ಸು ಇರುತ್ತೆ ನೀವು ಬರೆದಿದ್ದೀರಾ ಅನ್ನೋದು. ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಎಕ್ಸಾಮಿನೇಷನಲ್ಲೂ ಆಲ್ ದ ಕ್ವೆಶನ್ಸ್ ಆರ್ ನಾಟ್ ಕಂಪಲ್ಸರಿ ಎಕ್ಸೆಪ್ಟ್ ದ 1 ಮಾರ್ಕ್ ಕ್ವೆಶನ್ಸ್. ಪ್ರತಿಯೊಂದರಲ್ಲೂ ಚಾಯ್ಸಸ್ ಇರುತ್ತೆ, ಸ್ಮಾರ್ಟ್ ಸ್ಟ್ರಾಟಜಿ ಮಾಡ್ಕೊಂಡು ಓದ್ಕೊಬೋದು. ಓಕೆನಾ. ಸೊ ಇಷ್ಟನ್ನು ನಾನು ಹೇಳ್ತಾ, ಜಸ್ಟ್ ಐ ವಿಲ್ ಟೆಲ್ ಯು ಟು ರಿಮೆಂಬರ್ ದಿಸ್. ಗ್ರೀನ್ ಝೋನ್ ಏನಿದೆ ವೆರಿ ಈಸಿ ಟು ಸ್ಕೋರ್ ಮಾರ್ಕ್ಸ್. ಅದನ್ನು ಫಸ್ಟು ಓದಿ ಮುಗಿಸ್ಕೊಳ್ಳಿ. ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂದರೆ 80ಕ್ಕೆ ಒಂದು 60-65 ಅಂತೂ ಆರಾಮ್ಸೆ ತೆಕ್ಕೊಂಡ್ಬಿಡ್ಬೋದು. ಅದನ್ನು ಫಸ್ಟ್ ಕ್ಲಿಯರೆನ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ರೆಡ್ ಝೋನಲ್ಲಿ ಇರುವಂಥದ್ದನ್ನು ಫುಲ್ ಪರ್ಫೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದಲ್ಲಿ
ಇಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಮಕ್ಕಳೇ. ಓಕೆ, ಸೊ ಪ್ರತಿಯೊಬ್ಬರು ಏನು ಮಾಡಿ ಅಂದರೆ ನಾನು ಕೊಟ್ಟ ಹಾಗೆ ನಿಮಗೆ ಯಾವುದೆಲ್ಲ ಕಷ್ಟ ಅನ್ನಿಸ್ತಾ ಇದೆ ಒಂದು ನೋಟ್ ಮಾಡ್ಕೊಳ್ಳಿ, ಎಲ್ಲ ಚಾಪ್ಟರ್ಸ್ ಲಿಸ್ಟ್ ಬರೀರಿ. ಯಾವುದು ಗ್ರೀನ್ ಝೋನು ಯಾವುದು ರೆಡ್ ಝೋನು ಇವತ್ತೇ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಯಾವ್ದು ಕಷ್ಟ ಅನಿಸುತ್ತೆ ಅದನ್ನು ರೆಡ್ಗೆ ಹಾಕಿ, ಯಾವ್ದು ಈಸಿ ಅನಿಸುತ್ತೆ ಗ್ರೀನ್ಗೆ ಹಾಕ್ತಾ ಹೋಗಿ. ಪ್ರಯಾರಿಟೈಸ್ ಆ್ಯಂಡ್ ಸ್ಟ್ರಾಟಜಿ ಮಾಡ್ಕೊಂಡು ಓದ್ತಾ ಹೋಗಿ. ವೆರಿ ಸಿಂಪಲ್ ಅಂತ ಹೇಳ್ತಾ ನಾನು ನಿಮಗೆ ಹೇಳುವಂಥದ್ದು ಇಷ್ಟೇ. ಈಗ ಆಲ್ರೆಡಿ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗಿದೆ. ನಿಮ್ಗೆ ಯಾವ ಕಾನ್ಸೆಪ್ಟ್ಸ್ ಈಸಿ ಅನ್ನಿಸ್ತಾ ಇದೆ, ಯಾವ್ದು ಕಷ್ಟ ಅನ್ನಿಸ್ತಾ ಇದೆ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಬಂದು ನಾನು ಅದನ್ನು ಅಡ್ರೆಸ್ ಮಾಡ್ತೀನಿ. ಒಂದು. ಎರಡನೇದು, ನಮ್ಮ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಅದರಲ್ಲಿ ಏನೂ ಕಳ್ಕೊಳ್ಳೋ ಅಂಥದ್ದಿಲ್ಲ. ಫ್ರೆಂಡ್ಸ್ ಕೂಡ ಇದನ್ನು ನೋಡಿ ವಿದ್ಯೆನ ಕಲ್ತ್ರೆ ಇಟ್ಸ್ ವೆರಿ ವೆರಿ ಗುಡ್ ಅಂತ ಹೇಳ್ತಾ ಒಂದು ಸದೃಢವಾದಂಥ ಕರ್ನಾಟಕವನ್ನು ನಾವು ಕಟ್ಟೋಣ, ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಆದಷ್ಟು ಬೇಗ ಮತ್ತೊಂದು ಕ್ಲಾಸ್ ಒಟ್ಟಿಗೆ ಸಿಗ್ತೀನಿ. ಟಿಲ್ ದೆನ್, ಲವ್ ಯು ಆಲ್ ಮಕ್ಕಳೇ.